ಎಷ್ಟು ಜನ ನೋಡ್ಕೋಬೇಕು, ಅಣ್ಣ ತಂದಿರ್ತಾರ ನೋಡ್ಕೋಬೇಕು ಸರ್. ಒಬ್ಬ ಮಗನಿಗೆ ಮಾತಿದ್ರೆ ಅಮಾವಾಸ್ಯ ಪೌರ್ಣಮಿ ಬಂದ್ರೆ ನಾ ಹೇಳ್ದಂಗೆ ಆಡ್ತಿರ್ತಾನೆ ಬಡ್ಡಿ ಮಗ. ನಗ್ತಿರ ನೀವ್ರೇ 40 ವರ್ಷ ನಿನ್ನ ಮದುವೆ ಮಾಡಿರೋ ನನಗೆ. ಅಲ್ಲ ನಾವು ಅವನ್ನೇ ಕಾಯ್ಕೊಂಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ವಯಸ್ಸಿಗೆ ಬಂದ ಮಕ್ಕಳು ಎಷ್ಟು ಜನ ನೋಡ್ಕೋಬೇಕು ಸರ್? ಎಲ್ಲನೂ ಹೆಣ್ಣು ತಲೆ ಆಡಾಡ್ತೀರ ಸರ್ ನೀವು. ರಾಜನವ್ರಿಗೆ ಏನ್ ಗೊತ್ತಾಗಬೇಕು ಸರ್? ಎಲ್ಲನೂ ಹೆಣ್ಣು ಹೊಡ್ಡಿ ಬಾಳ ನಿಮ್ ತಂಗಿ ಆಗ್ಬೇಕು ಅಂತಾನೆ ಸರ್. ಎಲ್ಲಿ ನೋಡ್ಕನಮ್ಮ ಹೆಣ್ಣು? ಮೊನ್ನೆ ವಿಜಯನಗರದಾಗ ಹೆಣ್ಣು ನೋಡಿದೆ ಅಕ್ಕ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವಳಿಗೆ. ಫೋನ್ ಮಾಡಿ ಹೇಳಿದೆ, ಹಿಂಗೆ ಅಪ್ಪ ವಿಜಯನಗರದಾಗ ಹೆಣ್ಣು ನೋಡಿದ್ದೀನಿ, ಯಾರ ಮನೆಗೋ ಅಂದ. ಅದೇ ಕೌನ್ಸಿಲರು ರಾಜಣ್ಣ. ಅವ್ರ ತಮ್ಮ ತಹಸೀಲ್ದಾರ್ ಅಲ್ವೇನಾ? ಹ್ಞೂ ಅಂದೆ. ಮನೆ ಮುಂದೆ ತೆಂಗಿನ ಮರ ಅವೆ. ಹೂನಪ್ಪ, ಬೇಡಪ್ಪ ನೀನ್ ತಂಗಿ ಆಗ್ಬೇಕು ಅಂತ. ಇವನು ಹೊಟ್ಟೆ ಹುಡ್ದೋದ. ಎಲ್ಲಿ ಸರ್ ನೋಡಿ, ನಾನು ಚಾಮರಾಜನಗರಕ್ಕೆ ಹೋದೆ, ಇವನ್ ಕಾಟ ತಡಿಲಾರ್ದ. ಹುಡುಗಿ ಸುಮಾರು ನನ್ನ ಕಲ್ಲರ್ರೆ, ಇರ್ಲಿ ಪರವಾಗಿಲ್ಲ, ++- ಅಲ್ಲಿಂದ ಫೋನ್ ಮಾಡಿದೆ, ಅಮ್ಮ ಅಪ್ಪ ಫೋನ್ ಕೊಡಮ್ಮ. ಏನ ಅಪ್ಪ ಚಾಮರಾಜನಗರದಾಗ ಹೆಣ್ಣು ನೋಡಿದ್ದೀನಿ, ಇಲ್ಲೇ ಐತೀನಿ ಈಗ. ಚಾಮರಾಜನಗರದಾಗ ಯಾರ ಮನೆಗೋ? ಅದೇ ನಾರಾಯಣ ಗೌಡ್ರು ಅಂತೇಳಿ ಸೆಕ್ರೆಟರಿ ಆಗಿದ್ರು ನಾವು ಪಂಚಾಯತಿಗೆ. ಆ ಹುಡುಗಿಗೆ ಎಡಗೈ ಇಲ್ಲ, ಸುಮ್ಮನೆ ಆಗ್ಬಿಟ್ಟೆ ನಾನು. ಯಾಕೆ? ಬೇಡಪ್ಪ ನೀನ್ ತಂಗಿ ಆಗ್ಬೇಕು ಅಂತ. ನೀನ್ ನೋಡ್ಕಲ್ರಿ, ಮಧುಗಿರಿಗೆ ಹೆಣ್ಣು ನೋಡಿದೆ. ಮಧುಗಿರಿ ಯಾರ ಮನೆಗೆ ಅಂದ ತಿರ್ಗಾ. ಆ ಬೆಟ್ಟದ ಬುಡದಲ್ಲಿ ತಾಲೂಕ್ ಆಫೀಸ್ ಐತಲ್ಲ, ಮನೆ ಪಕ್ಕದೇ, ತಾಲೂಕ್ ಆಫೀಸ್ ಪಕ್ಕದೇ. ಬೇಡಪ್ಪ ಅಂದ. ಎಷ್ಟು ಕೋಪ ಬಂತು ಅದ ನನಗೆ. ಅವ್ರು ತಂಗಿ ಆಗ್ಬೇಕಾ ಹೇಳು ಅಂದೆ. ತಂಗಿ ಆಗ್ಬೇಕಾ ಹೇಳು. ಇಲ್ಲಪ್ಪ ನೀವು ಚಿಕ್ಕಮ್ಮ ಅಂತಾನೆ. ಬೇಕೇ ದಪ್ಪ. ರಾತ್ರಿ 12 ಗಂಟೆಗೆ ಲೆಕ್ಕ ಕೇಳ್ತಾನೆ. ಅದು ಲೆಕ್ಕ ಕೇಳೋ ವಯಸ್ಸಲ್ಲಿ ಲೆಕ್ಕ ಮಾಡೋ ಟೈಮ್ ಹೇಳಿ ನೋಡ. ಬರೇ ಬೇಗ ಮಾಡ್ತಾನೆ ಸರ್. ಆ ಮೇಸ್ಟ್ರು, ಪ್ರೈಮರಿ ಸ್ಕೂಲ್ ಮೇಸ್ಟ್ರು, ಅದೇನೇನು ಹೇಳ್ಕೊಳ್ಳಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ರಾತ್ರಿ 12 ಗಂಟೆಗೆ ಲೆಕ್ಕ ಕೇಳ್ತಾನಮ್ಮ. ನಮಸ್ಕಾರ ಮೇಸ್ಟ್ರೆ. ಯಾವನವನು? ನಮಸ್ಕಾರಪ್ಪ. ಯಾರು ಸರ್? ಸರ್ ನಮಸ್ಕಾರ ಸರ್. ನೀನು ಚೆನ್ನಾಗಿದ್ದೀರಾ? ಯಾಕೋ ಸರ್ ನಿಮ್ಗೆ ಗೊತ್ತಿಲ್ಲ ವಿಷಯ, ಸುಮ್ಮನೆ ಬನ್ನಿ. ಅವ್ನು ಎಷ್ಟು ಒಳ್ಳೇನು ಅಂತ ಅವ್ನು ತಲೆ ನೋಡಿದ್ರೆ ಗೊತ್ತಾಗ. ನೀವು ಬನ್ನಿ ಸರ್, ಸುಮ್ಮನೆ. ಅಯ್ಯೋ ಸರ್, ಸರ್ ಇಷ್ಟೆಲ್ಲ ಹೇಳ್ತಾ ಇದ್ರು, ಹೋಗ್ತಾ ಇದ್ರೆ ಮಾತು ಕೇಳ್ಕೊಂಡು ನಾನು ನಿಮ್ಗೆ ಹೋಗಾಗುತ್ತೆ. ಹೋಗಿ ಆಮೇಲೆ ಇಷ್ಟು ಹೇಳಿದ್ರು ಕೇಳಿಲ್ಲ, ನೀವು ಅನುಭವಿಸ್ತೀರಾ. ಏನ್ ಅನ್ಭವಿಸೋದು ಸರ್? ಸುತ್ತಲೂ ಚೈನ್ಗಳು ಕಳ್ತಾನ, ಅವನ ಜೊತೆ ಓಡಾಡ್ತಾ ಇದ್ದೀರ. ಏನು ಪಾರ್ಕ್ ಹತ್ರ ಎಲ್ಲ ಚೈನ್ ಕಳ್ತಾನ ಆಗ್ತಾ ಇಲ್ವಾ? ಅವನ ಜೊತೆ ಓಡಾಡ್ತಾ ಇದ್ದೀರಲ್ಲ ಸರ್. ನೀನ್ ಕೆಂಪೇಗೌಡ್ರ ಮಗ ನಾಣಿಯನ್ನು ಸರ್? ತೋರ್ಸ್ ತೋರಿಸ್ತಾನೆ, ಅಶ್ವತ್ ತೋರಿಸ್ತಾನೆ. ಹೌದೌದು. ನಾನು ಯಾರು ಗೊತ್ತಾಯ್ತಾ? ರಾಣಿ ಅಂತ ಹೇಳ್ತಾ ಇದೆಯಲ್ಲ ಸರ್. ಗುರ್ತಿದ್ಬಿಟ್ರ ಏನಿದು ಸರ್? ಇನ್ನ ಯಾವ ಕಾಲದಾಗಿದ್ದೀರಾ? ಏನು ಈಗ ಎದುರಿಗೆ ಸಿಕ್ತಿದಂಗೆ ತಪ್ಕೊಳ್ಳೋದು ಅಷ್ಟೇ, ಕಾಲಿಗೆ ಬೀಳೋದಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅಪರೂಪಕ್ಕೆ ಮೇಷ್ಟ್ರು ಸಿಕ್ಕಿದ್ದಾರೆ, ಕಾಲಿಗೆ ನಮಸ್ಕಾರ ಮಾಡಿ ಹಾಕ್ಕೊಳ್ತಾವ. ಆಮೇಲೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ಏನು ಅವನ್ ಸುದ್ದಿ ಮಾತ್ರ ಹೇಳ್ಬೇಡಿ, ನಮ್ಮ ಅಪ್ಪನ ಸುದ್ದಿ. ಯಾರು? ಕೆಂಪೇಗೌಡ. ಯಾಕೆ ಜಗಳ ಮಾಡ್ಕೊ? ಏನ್ ಜಗಳ ಮಾಡ್ಕೊಂಡೆ? ಹೆಂಗೋ ಜಗಳ ಮಾಡ್ಕೊಳ್ಳೋದ? ಜನ ಕೇಳಿ ಮಕ್ಕುಗಿತಾರ ಅವ್ರ ಹೇಳಿದೀನೆಲ್ಲ. ಏನ್ ಸಮಾಚಾರ ಹೇಳ? 41 ವರ್ಷ 3 ತಿಂಗಳು ಸಹ ಇನ್ನ ಮದ್ವೆ ಅಲ್ಲ. ಇನ್ನೂ ಮದುವೆ ಆಗಿಲ್ವಾ ನಿಂಗೆ? ಸರಿ ಬಿಡು, ನಾನು ಮಾತಾಡ್ತೀನಿ. ಹೇಗೂ ಬಂದಿದ್ದೀನಲ್ಲ. ಬೇಕಿಲ್ಲ ಸರ್, ನಮ್ಮ ಅಪ್ಪನ ಸವಾಸನೆ ಬೇಡ. ಈಗ ಹೆಂಗಿದ್ದೀನಿ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಒಲಿ ಬಿಡಿ, ಸಾಳ ಬಲಿ. ನಾನು ಮಾಡ್ತಿಲ್ಲ ತಾನೆ ನೀವು? ಅಲ್ವಾ, ನಿಮ್ ಮರಿಯಕ್ಕಾಗುತ್ತೇನೋ? ನಮ್ಮಪ್ಪ ಅಯೋಗ್ಯ ಆದ್ರೂ ಇವತ್ತು ನಿಮ್ಮನ್ನ ದಿನಕ್ಕೊಂದ್ಸರಿ ಜ್ಞಾಪಿಸ್ಕೊತಾನೆ. ನನ್ನನ್ನ ಒಂದ್ಸ ಏನು ಅಂತ ವಿಶೇಷ? ಏನ್ ಸರ್ ನೀವು ಇವತ್ತು ಗೊತ್ತಾಯ್ತು ಬಿಡ. ನಿನಗೆ ಶಾಲೆ ಪಾಠದ ಜೊತೆ ಮನೆ ಪಾಠ ಬೇರೆ ಹೇಳ್ತಾ ಇದ್ದಲ್ಲೋ, ಅದಕ್ಕೆ ಇವತ್ತು ದಿನಕ್ಕೊಂದ್ಸರಿ ಗೊತ್ತಾಯ್ತು ಬಿಡು. ನೋಡ, ನಿಮ್ ದೊಡ್ಡ ಸಂಸಾರ ಅಲ್ವೇನೋ? ನಮ್ಮ ಅಪ್ಪನಿಂದ ನನಗೆ ಈ ಲೆಕ್ಕಾಚಾರ ಮಾಡೋದಕ್ಕೆ, ಕಾಗದಾಗಿದ್ದ ಬರೆಯೋದಕ್ಕೆ ಕಲಿಸ್ತಾ ಇದ್ರು. ಅದಕ್ಕೆಲ್ಲ ನೀವು ಗಣಿತ ಬರ್ತಾ ಇದ್ರಲ್ಲ, ವಿಜ್ಞಾನಕ್ಕೂ ಬರ್ತಾ ಇದ್ದಲ್ಲೋ, ಬರ್ತಾ ಇದ್ರಲ್ಲ. ನಮ್ದು ಸಿಕ್ಕಾಪಟ್ಟೆ ದೊಡ್ಡ ವ್ಯವಸಾಯಸ್ಥರು ನಮ್ಮಪ್ಪ ತಾತ. ಗೊತ್ತಲ್ಲ ನನಗೆ, ಗೊತ್ತಿದೆಯಲ್ವೋ? ನೋಡಿ, ಈ ಲೈನ್ ಫುಲ್ ನಮ್ದೆ.
ಹೊಸ್ದಾಗಿ ತಗೊಂಡ್ರ ಹೊಸದಾಗಿ ನಮ್ಮಪ್ಪ ತಗೊಂಡಿದ್ದು ನಮ್ಮ ತಾತ ಮಾಡಿದ ಆಸ್ತಿ. ನಮ್ಮಪ್ಪ ಏನು ಅಲ್ಲಾಡ್ಸಿಲ್ಲ, ಸುಮ್ಮನೆ ಒಟ್ಟು ಕೈ ಬಿಡಿಸ್ಕೊಂಡು ಓಡಾಡ್ಕೊಂಡು ಅವನೇ. ಇದೆಲ್ಲ ನಮ್ದೇ ಬೇಕಾದಷ್ಟು ಬಾಡಿಗೆ ಬರ್ತದೆ. ಸಿಕ್ಕಾಪಟ್ಟೆ ವ್ಯವಸಾಯ ಗೊತ್ತಲ್ಲ. ಇವತ್ತು ಹೆಣ್ಣಾಳು ಎಷ್ಟು ಬಂತು, ಗಂಡಾಳು ಎಷ್ಟು, ರಾಗಿ ಎಷ್ಟು ಮೂಟೆ ಆಯ್ತು, ಅಕ್ಕಿ ಎಷ್ಟು ಮೂಟೆ ಆಯ್ತು ಎಲ್ಲ ಲೆಕ್ಕ ಬರಿ ಅಂತಾನೆ. ನಾನೇ ಹೇಳ್ಕೊಟ್ಟಿದ್ದೀನಲ್ಲ. ನೀವೇ ತಾನೇ ಲೆಕ್ಕಕ್ಕೆ ಹೌದೌದು. ಎಲ್ಲ ಕೆಟ್ಟ ಕೆಟ್ಟದಾಗ ಬರೀತೀನಿ. ಯಾವ ಅಯೋಗ್ಯ ಮಗನು ಹೇಳ್ಕೊಟ್ಟಿದ್ದು ಅಂತ ಇವಾಗ ಬಾಯಿ ಅದಕ್ಕೆ ಅವ್ರು ಹೇಳಿದ್ರು ಪಾಪ ಹೋಗ್ಬೇಡ ಅವ್ರ ಹತ್ರ ಅಂತ. ಸರ್ ಗಣಿತ ಬಿಡಿ ಸರ್, ವಿಜ್ಞಾನಕ್ಕೆ ಗೊತ್ತಿದ್ದಲ್ಲ ಕೇಳಿ ಸರ್. ವಿಜ್ಞಾನ ಏನ್ ಕೇಳ್ತೀರ ಕೇಳಿ ಸರ್. ಅಲ್ವೋ ಗಣಿತ ಕೂಡೋದು ಕಳೆಯೋದು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನೀನ್ ಕಲೀಲಿಲ್ಲ ಅಂದ್ರೆ ನಾನ್ ಜವಾಬ್ದಾರಿನ ಸರ್. ಕಳಿಯೋದು ಇವತ್ತು ಮರ್ತಿಲ್ಲ, ಕೂಡೋದು ಬರಲ್ಲ. ಕಳಿಯೋದೇ ಕಷ್ಟ ಅಲ್ವೇನೋ? ಏನೋ ಗೊತ್ತಿಲ್ಲ ಸರ್. ಅಂದ್ರೆ ನಿನ್ ಸುಲಭ ಕಳೆಯೋದು. ಕಳಿಯೋದು ಇವತ್ತು ಮರ್ತಿಲ್ಲ. ಆಯ್ತು, ಒಂದ್ ಲೆಕ್ಕ ಮಾಡಿ ತೋರ್ಸು. ಮಾಡಿ ತೋರ್ಸೋದೇನೋ. ಈ ಪ್ರೋಗ್ರಾಮ್ ಶುರುವಾಗಕ್ಕೆ ಮುಂಚೆ ಧನಂಜಯ ಜೊತೆಗಿಂದ ಇಸ್ಪಿಟ್ಟ 25,000 ಕಳ್ದಲ್ಲ. ಅದಕ್ಕೆ ಅವ್ನು ಹುಟ್ಟಿರೋದು ನಿಮ್ಮಪ್ಪ. ಉಗಿದ ಇನ್ನೇನ್ ಮಾಡ್ತಾನ ನಿಮ್ಮಪ್ಪ ನಿನ್ನ? ಸರ್ ಇದು ಕಳಿಯೋದಲ್ವಾ? ಬಾಯ್ ಲೆಕ್ಕಾಚಾರದಲ್ಲಿ ಕಳಿಯೋದು ಬರುತ್ತಾ? ಇಲ್ಲ. ಒಂದ್ ಕೆಲಸ ಮಾಡಿ, ಈಗ ಸುಲಭ ಕೂಡೋದು ಹೇಳ್ಕೊಡ್ತೀನಿ. ಅಯ್ಯೋ ಬೇಡ ಸರ್. ಕೇಳಿಸ್ಕೊಳ ಬೇಡ. ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಅಲ್ಲಿ ಮಾತ್ರ ಬೇಡ. ಯಾಕೆ? ಕೀಬೋರ್ಡ್ ನಾನು ಕಾಯ್ಕೊಂಡು ಕೂತ ತಗೊಂಡೋಗಿ ಗೊತ್ತಾಗಲ್ಲ. ಇದು ಲೆಕ್ಕಾಚಾರನ ಬೇಡ. ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಮಧ್ಯದಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ. ಒಟ್ಟು ಎಷ್ಟು ಮೊಟ್ಟೆ ಇಟ್ಟಂಗೆ? 9. ನೋಡಿ ಸರ್, ನಂಗೆ ಮದುವೆ ಆಗ್ಬಿಟ್ಟು 9 ಅಂತವ್ರೆ. ಬಾರೋ 9. ಅವ್ರು ಹೇಳಿ ಇರ ಅಷ್ಟೇ. ನೋಡ ಯಾರು ಗೆದ್ದಿರೋದು ಈ ಸರಿ? ನೋಡ 9 ಅನ್ನೋದು ಅವನ ಉತ್ತರ. ನಿನ್ನ ಉತ್ತರ ಏನು? ಕನ್ಫ್ಯೂಸ್ ಮಾಡ್ಬಿಟ್ಟ. ಇನ್ನೊಂದ್ಸರಿ ಹೇಳಿ. ತಿರ್ಗಾ 9. ಯಾವ ಅವನ ನೋಡ. ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಈ ಕಡೆ ಮೂಲೆಯಲ್ಲಿ 3 ಮೊಟ್ಟೆ ಇಡ್ತೀನಿ, ಆ ಕಡೆ ಮೂಲೆಯಲ್ಲಿ 3 ಮೊಟ್ಟೆ. ಲೆಕ್ಕದ ಮನೆ ಹಾಳಾಗೋಲಿ. ನೀವ್ ಯಾವಾಗಿಂದ ಮೊಟ್ಟೆ ಕಚ್ಚಿರುವ ಇರೋ ಬಂದೆ ಶುದ್ಧ ತರಾಟೆ.